ಆದ್ರೂ ಏನಾದ್ರು ಹೊಸ್ತೇನಾದ್ರು ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಎಸ್, ಒಂದು ಒಳ್ಳೆ ಅವಕಾಶ ನನಗೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು KRG. ನನಗೆ ಅವರೇ ನನಗೆ ಫಸ್ಟ್ ಕರೆದು ಈ ತರ ಒಂದು ಸಿನಿಮಾ ಇದೆ ಕಾಮಿಡಿ, ಆ ತರ ಒಂದು ಭರವಸೆ ನನ್ನ ಮೇಲೆ ಹಾಕಿದ್ರಲ್ಲ, ನನಗೆ ತುಂಬಾ ತುಂಬಾ ಥ್ಯಾಂಕ್ ಯು ಯೋಗಿ ಬಾಯ್, ಕಾರ್ತಿಕ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಜನಾರ್ದನ್ ಚಿಕ್ಕಣ್ಣ ಅಂತ ಗೊತ್ತಾಯ್ತು, ಇದು ಡೈರೆಕ್ಟರು. ನಾನು ತುಂಬಾ ದೊಡ್ಡ ಫ್ಯಾನು ಗುಲ್ಟು ಸಿನಿಮಾಗೆ. ಅದೊಂದು ಹೊಸ ತರ ಸಿನಿಮಾನೇ ಬಂದಿತ್ತು, ಒಂದು ಹೊಸ ಅಲೆನೇ ಸೃಷ್ಟಿ ಮಾಡಿತ್ತು. ಈ ತರನು ಮೂವಿ ಮಾಡಬಹುದಾ ಕನ್ನಡದಲ್ಲಿ ಅಂತ ಒಂದು ತೋರಿಸ್ಕೊಟ್ಟಿತ್ತು. ಸೊ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದಾಗ ಇನ್ನ ಖುಷಿ ಆಯ್ತು. ಬಟ್ ಅವತ್ತೇ ನನಗೆ KRG ನನಗೆ ಇನ್ನೊಂದು ಒಂದು ಎಕ್ಸ್ಪ್ಲೋಸಿವ್ ನ್ಯೂಸ್ ಕೊಟ್ಟಿದ್ರು. ಉತ್ತರಾಖಂಡದಲ್ಲೂ ನಾನು ಇದೀನಿ ಅಂತ ನಾನು ಕೇಳಿ ನನಗೆ ಇನ್ನ ಖುಷಿ ಆಗಿತ್ತು. ಅದು ನೆಕ್ಸ್ಟ್ ಪ್ರೆಸ್ ಮೀಟ್ ಇವಾಗಲೇ ಥ್ಯಾಂಕ್ ಯು ಹೇಳ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಅಫ್ಕೋರ್ಸ್ ಈಗ ನನ್ನ ಜೊತೆಗೆ ಆಕ್ಟ್ ಮಾಡಿದವರು ಅನಿ, ಆಮೇಲೆ ಧನ್ಯ, ನಾವು 3 ಜನ ಜೊತೆಗೆ ಇರ್ತಾ ಇದ್ವಿ ಇಡೀ ಸೆಟ್ ಅಲ್ಲಿ. ಅದರಲ್ಲಿ ಅನಿ ಅಂತೂ ಎಕ್ಸ್ಟ್ರೀಮ್ಲಿ ಹಿಲೇರಿಯಸ್. ಧನ್ಯ ಅವ್ರ ಕಾಲು ಹಿಡಿತಾನೆ ಇರ್ತಾ ಇದ್ದ ಯಾವಾಗ್ಲೂ. ಆಮೇಲೆ ಅವಾಗ್ಲೇ ಒಂದ್ 2 ಇಂಚ್ ಉದ್ದ ಆಗಿದ್ದು ಧನ್ಯ. ಸೊ ನಾವಂತೂ ತುಂಬಾ ಮಜಾ ಮಾಡ್ತಾ ಇದ್ವಿ. ಜೊತೆಗೆ ಶರ್ಮಿಳಾ ಅವರ ಎಕ್ಸ್ಟ್ರೀಮ್ಲಿ ಆಕ್ಷನ್, ಅಂದ್ರೆ ಆಕ್ಷನ್ ಮಾಸ್ಟರ್. ಇಲ್ಲಿ ನೋಡಿರಿ ಅಂದ್ರೆ ಅವಳು ಇಲ್ಲಿ ನೋಡಿತಾ ಇದ್ಲು. ಸೊ ನಾನು ಅನಿ ಇಬ್ರದ್ದು, ನಮ್ಮ 3 ಜನದ ಒಂದು ಆಕ್ಷನ್ ಸೀಕ್ವೆನ್ಸ್ ಇದೆ, ಧನ್ಯನೂ ಇದಾರೆ. ಅವಾಗ ಪ್ರತಿ ಸತಿ ಅವ್ರದ್ದು ಆಗ್ತಿದ್ದಂಗೆ ಇವಾಗ ನೆಕ್ಸ್ಟ್ ನಾವು ಈಗ ಒದೆ ಬಿತ್ತು ಅಂತ ಎಲ್ಲ ಮಿಸ್ ಇಟ್ಟೆ, ಯಾವ್ದು ಸರಿಯಾಗಿ ಹೊಡೆದಿಲ್ಲ, ಎಲ್ಲಾ ಮಿಸ್ ಇಟ್ಟೆ. ಸೊ ನಾವ್ ಹಿಂಗ್ ಹಿಡ್ಕೊಂಡು ಹೋಗ್ತಾ ಇದ್ವಿ, ಇಲ್ಲಿ ನೋಡಿಬೇಕು ಅಂದ್ರೆ ಹಿಂಗೆ. ಸೊ ಯಾ, ಫಸ್ಟ್ ಟೈಮ್ ಅಂಡ್ ಹೋಪ್ಫುಲಿ ಇದು ಲಾಸ್ಟ್ ಆಕ್ಷನ್ ಸೀಕ್ವೆನ್ಸ್ ಅನ್ಸುತ್ತೆ ಶರ್ಮಿಳಾ ಅವರಿಗೆ. ಗುಡ್ ಫಾರ್ ಅದರ್ ಆಕ್ಟರ್ಸ್ ನೋ. ಅಂಡ್ ರಘುವಣ್ಣ ಜೊತೆ ಎಷ್ಟು ಸಿನಿಮಾ ಮಾಡಿದೀನಿ, ಅವ್ರ ಜೊತೆ ಮಾಡದೇ ಒಂದು ತುಂಬಾ ಸಂತೋಷ. ಅವ್ರ ಒಂಥರ ಆಕ್ಟಿಂಗ್ ಅಲ್ಲಿ ಒಂದು ಮಹಾಸಾಗರ ಇದ್ದಂಗೆ. ಅವ್ರ ಒಂದು ಬಾಟ್ಲ್ ಅಲ್ಲಿ ನೀರಷ್ಟು ಆಕ್ಟಿಂಗ್ ಮಾಡಿದ್ರೆ ಅಷ್ಟೇ ಮಾಡ್ತಾರೆ. ಜೋಗ ಜಲಪಾತ ಧುಮ್ಕಿ ಅಂದ್ರೆ ಧುಮುಕ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ ರಘುವಣ್ಣ. ಮೊನ್ನೆ ಶಾಕಾಹಾರಿ ನೋಡ್ತಾ ಇದ್ದೆ, ಗೋಪಾಲ್ ದೇಶಪಾಂಡೆ ಅವ್ರದ್ದು, ಇವ್ರದ್ದು ತುಂಬಾ ಚೆನ್ನಾಗಿದೆ. ಅಂದ್ರೆ ಸಟಲ್ ಆಕ್ಟಿಂಗ್ ನೋಡ್ಬೇಕಂದ್ರೆ ಅಲ್ಲಿ ನೋಡ್ಬೇಕು, ಕಾಮಿಡಿ ನೋಡ್ಬೇಕಂದ್ರೆ ನಮ್ ಗಾಳಿಪಟ, ಇದು ಎಷ್ಟೋ ಸಿನಿಮಾಗಳಿದೆ. ಪೌಡರ್ ನೆಕ್ಸ್ಟ್. ಸೊ ಹಾಗೆ ರಘುವಣ್ಣ ಜೊತೆ ವರ್ಕ್ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಅಪ್ಪಾಜಿ ರವಿಶಂಕರ್ ಗೌಡ್ರು, ನಾವು ಅವರು ಬರೀ ಸಿನಿಮಾ ಸೆಟ್ ಸಾಕಷ್ಟು ಸಿನಿಮಾ ಜೊತೆಗೆ ಮಾಡಿದೀವಿ. ಅದು ಬಿಟ್ಟು ನಾವು ಸ್ನೇಹ ಕೂಟಕ್ಕೆಲ್ಲ ಸೇರ್ತಾ ಇರ್ತೀವಿ, ಅಲ್ಲೂ ಅಷ್ಟೇ ಅವ್ರ ಜೊತೆಗಿದ್ದಾರೆ ಅಂದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಯೂಶಲಿ ಪ್ಯಾಕಪ್ ಆದ ತಕ್ಷಣ ನಾವು ಹೊರಡ್ತಾ ಇರ್ತೀವಿ. ಬಟ್ ನಮ್ ಗೌಡದ ಏನಾದ್ರು ಸ್ಟೋರಿ ಅಲ್ಲಿ ನಡೀತಾ ಇದ್ರೆ ನಾವೆಲ್ಲ ಕೂತು ವೇಟ್ ಮಾಡಿ ಆ ಕತೆ ಕೇಳಿನೇ ವಾಪಸ್ ಹೋಗ್ತೀವಿ. ಸೊ ಆ ತರ ಒಂದು ವ್ಯಕ್ತಿತ್ವ. ಥ್ಯಾಂಕ್ ಯು, ನಿಮ್ ಜೊತೆ ವರ್ಕ್ ಮಾಡಿ ಖುಷಿ ಆಯ್ತು. ಅಂಡ್ ದೇಶಪಾಂಡೆ ಸರ್, ಅವ್ರದ್ದು ಫಸ್ಟ್ ಸಿನಿಮಾ ನನ್ ಜೊತೆನೆ ಆಕ್ಟ್ ಮಾಡಿದ್ದಾರೆ. ಲೈಫು ಇಷ್ಟೇನಲ್ಲಿ ಫಸ್ಟ್ ಅವ್ರ ಕ್ಯಾಮ್ರಾ ಫೇಸ್ ಮಾಡಿದ್ದು ಅಂತ ತುಂಬಾನೇ ಖುಷಿ ಆಗುತ್ತೆ. ಇವತ್ತು ಒಂದು ಒಳ್ಳೆ ನಟರಾಗಿ ನೀವು ಬೆಳೆದಿದ್ದು. ಅವರೇ ಹೇಳಿದ್ರು, ನನಗೂ ನೆನಪಿರ್ಲಿಲ್ಲ, ಅದು ಒಂದು ಚಿಕ್ಕ ಸೀನಲ್ಲಿ ಬರ್ತಾರೆ ನೋಡಿ, ಗಡ್ಡ ಎಲ್ಲ ಬೆಳ್ಳಗಾಗಿ, ಕೂದಲೆಲ್ಲ ಬೆಳಗಾಗಿ ಹೋಗಿದೆ. ರಘುವಣ್ಣನು ನನ್ನ ಸೇಮ್ ಏಜ್, ಏನು 1 ವರ್ಷ ದೊಡ್ಡವರು ಇರ್ಬೋದು ಅಷ್ಟೇ. ಎಸ್, ಅವ್ರ ಜೊತೆ ವರ್ಕ್ ಮಾಡಿ ಖುಷಿ ಆಯ್ತು. ಅಂಡ್ ನಾಗು ಅವರು ಅದ್ಭುತ ನಟ. ನಾನು ಫಸ್ಟ್ ನಾಗು ಅವ್ರು ನೋಟಿಸ್ ಮಾಡಿದ್ದು ನಮ್ಮ ಲೂಸಿಯಾ ಪವನ್, ಡೈರೆಕ್ಟರ್ ಪವನ್ ಜೊತೆ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ರು, ತುಂಬಾನೇ ಇಷ್ಟ ಆಗಿತ್ತು. ಅವಾಗ್ಲೇ ಅನ್ಕೊಂಡಿದ್ದೆ, ಯಾರಪ್ಪ ಇದು, ಒಳ್ಳೆ ಕಾಮಿಡಿ ಸೆನ್ಸ್ ಇದೆ, ಒಳ್ಳೆ ಟೈಮಿಂಗ್ ಇದೆ. ಸೊ ಕೊನೆಗೂ ನಾಗು ಅವ್ರ ಜೊತೆ ವರ್ಕ್ ಮಾಡ್ತಾ ಇದೀನಿ. ಇನ್ನ ಹೆಚ್ಚೆಚ್ಚು ಸಿನಿಮಾಗಳು ಲೀಡ್ ಆಗಿ ಮಾಡ್ತಾ ಇದಾರೆ, ಬರೀ ವಿಲನ್ ಅಲ್ಲ, ಲೀಡ್ ಆಗಿ ಮಾಡ್ತಾ ಇದಾರೆ. ಒಳ್ಳೇದಾಗ್ಲಿ ನಾಗು, ಆಲ್ ದ ಬೆಸ್ಟ್. ಅಂಡ್ ಈ ಸಿನಿಮಾದಲ್ಲೂ ಕೂಡ ಅದ್ಭುತವಾಗಿ ಮಾಡಿದೆ. ರಘುವಣ್ಣ ಹೇಳ್ದಾಗೆ ಅವರು ಕ್ಲೈಮ್ಯಾಕ್ಸ್ ಅಲ್ಲಿ ಅವರ ಅವತಾರಗಳನ್ನು ನೋಡೋದಕ್ಕೆ ಖುಷಿ ಆಗುತ್ತೆ, ಆ ತರ ಇದೆ. ಸೊ ಇನ್ನು ಕೊನೆಯದಾಗಿ TVF, ಕೊನೆಯದಾಗಲ್ಲ ಮೊದಲನೇದಾಗಿ ಅವ್ರಿಗೆ ಹೇಳ್ಬೇಕು ನಾನು ಥ್ಯಾಂಕ್ಸ್. TVF ಅವರಿಗೆ ಹಿಂದಿಲಿ ನೀವು ಎಷ್ಟು ಜನ ನೋಡಿದಿರಲ್ಲ ಗೊತ್ತಿಲ್ಲ, ಪಂಚಾಯತ್, ಆಮೇಲೆ ಕೋಟಾ ಫ್ಯಾಕ್ಟ್ರಿ ಅಂತ ಎಲ್ಲ ಅಮೆಝಾನ್ ಅಲ್ಲಿ ಇದೆ. ಅದರಲ್ಲಿ ತುಂಬಾ ಅದ್ಭುತವಾಗಿ ಹೆಸರು ಮಾಡಿದಂತ ಈ ವೆಬ್ ಸೀರೀಸ್ ಗಳದು. ಸೊ ಅದನ್ನ ಪ್ರೊಡ್ಯೂಸ್ ಮಾಡಿದಂತ ಒಂದು ದೊಡ್ಡ ಒಂದು ಫ್ಯಾಕ್ಟ್ರಿ ಅಂತಾನೆ ಹೇಳ್ಬೋದು. TVF ಅವರು ಕನ್ನಡಕ್ಕೆ ಮೊದಲನೇ ಬಾರಿಗೆ ಹೆಜ್ಜೆ ಇಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನ ಹೆಚ್ಚೆಚ್ಚು ಸಿನಿಮಾಗಳು ನಮ್ ಜೊತೆನೆ ಮಾಡಿ. ವಿಜಯ್ ಸುಬ್ರಹ್ಮಣ್ಯ ಅವರು ಇದ್ದಾರಾ? ಓಕೆ ಯಾ, ಥ್ಯಾಂಕ್ ಯು ವಿಜಯ್ ಸುಬ್ರಹ್ಮಣ್ಯಂ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಓ ಎಸ್, ನಮ್ ಚೇತನ್ ನಂಜುಂಡಯ್ಯ ಅಂತ, ತತ್ಸಮ ತದ್ಭವ ಪ್ರೊಡ್ಯೂಸರ್, ಈ ಸಿನಿಮಾದಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಅವ್ರ ಕೊಡುಗೆ ಕೂಡ ತುಂಬಾ ಅಪಾರವಾಗಿದೆ. ನಾವು ಈ ಆಕ್ಟರ್ಸ್ ಏನ್ ಕೇಳಿದ್ರು ಅದು ಕೊಡ್ತಾ ಇರ್ಲಿಲ್ಲ. ಥ್ಯಾಂಕ್ ಯು. ಈ ಸಿನಿಮಾ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಟ್ರೇಲರ್ ಇಷ್ಟ ಆಗಿದೆ, ಸಾಕಷ್ಟು ಜನ ಈಗಲೇ ಮೆಸೇಜ್ ಮಾಡಿದ್ದಾರೆ ನನಗೆ. ಸೊ ಸಿನಿಮಾ ಕೂಡ ಇಷ್ಟ ಆಗಿ ಆಗಸ್ಟ್ 23ಕ್ಕೆ ಬಂದು ಥಿಯೇಟರ್ಗೆ ಬಂದು ದಯವಿಟ್ಟು ಸಿನಿಮಾನ ನೋಡಿ. ಆಮೇಲೆ ಅದ್ವೈತ್ ಅವರು ಈ ಸಿನಿಮಾನ ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ದು, ಆರಿ ಅಲೆಕ್ಸ್ ಯಾವ್ದು,
ಅದು ಆ ಕ್ಯಾಮ್ರಾ ಇಟ್ಸ್ ಡಿಸೈನ್ ಫಾರ್ ಲಾರ್ಜ್ ಸ್ಕ್ರೀನ್, ನಾಟ್ ಫಾರ್ ಫೋನ್. ಸೊ ಹಾಗಾಗಿ ದಯವಿಟ್ಟು ನೀವು ಸಿನಿಮಾ ಥಿಯೇಟರ್ಗೆ ಬಂದು ಈ ಸಿನಿಮಾನ ನೋಡಿ, ಮೊಬೈಲ್ ಫೋನ್ ಅಲ್ಲಿ ನೋಡ್ಬೇಡಿ. ಅಂಡ್ ಹೀಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಸೊ ಥ್ಯಾಂಕ್ ಯು ಸೋ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.